ಬೊಮ್ಮಾಯಿಯವರು ನಿಮ್ಮ ಎಕ್ಸ್ಪರ್ಟೈಸ್ ನೀರಾವರಿ ಸಚಿವರಾಗಿ ಕೆಲಸ ಮಾಡಿದಂಥವ್ರು ನೀವು. ಒಂದೊಂದು ಸರ್ಕಾರ ಬಂದಾಗ ನೀರಾವರಿ ಪಾಲಿಸಿ ಒಂದೊಂದು ಚೇಂಜ್ ಆಗುತ್ತಾ? ಕಾವೇರಿ, ಅಪ್ಪರ್ ಕೃಷ್ಣ, ಕರ್ನಾಟಕದ ದೊಡ್ಡ ಸಮಸ್ಯೆಗಳು. ಈ ಸರ್ಕಾರ ಹೆಂಗೆ ಹ್ಯಾಂಡಲ್ ಮಾಡ್ತಾ ಇದೆ, ನಿಮ್ಮ ಸರ್ಕಾರ ಹೆಂಗೆ ಹ್ಯಾಂಡಲ್? ಪಾಲಿಸಿ ಚೇಂಜ್ ಆಗಲ್ಲ, ಪ್ರಯಾರಿಟಿ ಚೇಂಜ್ ಆಗುತ್ತೆ. ಪ್ರಯಾರಿಟಿ, ಎಸ್. ಕರ್ನಾಟಕದ ನೀರಾವರಿ ಅದು ನಾವು ಆಂಧ್ರ ಮತ್ತು ತಮಿಳುನಾಡಿಗೆ ಅಲ್ಲಿರುವಂಥ ನೀರಾವರಿ ಬಗ್ಗೆ ಇರುವಂಥ ಒಂದು ಜಾಗೃತಿ, ಅದರ ಉಪಯುಕ್ತತೆಯ ಬಗ್ಗೆ ಒಂದು ಕಳಕಳಿ ಪ್ರಯತ್ನಗಳು ನಮ್ಮಲ್ಲಿ ಪ್ರಾರಂಭ ದಿನಗಳಲ್ಲಿ ಮಾಡಲಿಲ್ಲ. ನಾವು ಸವಿ ಕಾಲದಲ್ಲಿ ನಾವು ಮಾಡ್ಕೊಂಡು ಬಿಡಬೇಕಾಯ್ತು. ಸೋವಿ ಇದ್ದಾಗ ಕಡಿಮೆ ಕರೆಕ್ಟ್. ಈಗ ಕಾಲ ತುಟ್ಟಿ ಕಾಲ ಬಂದಿದೆ. ತುಟ್ಟಿ ಕಾಲದಲ್ಲಿ ನಾವು ಮಾಡೋಕ್ಕೆ ಹೊಟ್ಟಿದ್ವಿ. ನಿಮಗೊಂದು ಸಣ್ಣ ಉದಾಹರಣೆ, ಅಪ್ಪರ್ ಕೃಷ್ಣ ಸ್ಟೇಜ್ 3 ನಾನು ನೀರಾವರಿ ಸಚಿವನಿದ್ದಾಗ 2012ರಲ್ಲಿ 17,700 ಕೋಟಿ ರೂಪಾಯಿ ಎಂಟೈರ್ ಪ್ರಾಜೆಕ್ಟಿಗಿತ್ತು. ಓಕೆ. ಈಗ ಅದು 54,000 ಕೋಟಿ 5 ವರ್ಷದಿಂದ ಆಗಿದೆ. ಈಗಿನ ಎಷ್ಟು ಹೆಚ್ಚಾಗುತ್ತೋ ಗೊತ್ತಿಲ್ಲ. ನೀರಾವರಿಯಲ್ಲಿ ಅತಿ ಹೆಚ್ಚು ನಮಗೆ ಸಮಸ್ಯೆ ಮಾಡೋದು ಡಿಲೇ. ಎಸ್. ಬಟ್ ರಾಜ್ಯದ ಹಣಕಾಸಿನ ನೋಡ್ಕೊಂಡು ಅದನ್ನ ಕೆಲಸ ಮಾಡಬೇಕು. ನಾವು ಯಾವುದೇ ಸರ್ಕಾರವನ್ನು ಸುಮ್ಮನೆ ಟೀಕೆ ಮಾಡೋ ಟೀಕೆ ಅಲ್ಲ. ಇವತ್ತು ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಆಗಬೇಕು, ಸಾಮಾಜಿಕ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಆಗಬೇಕು, ಅದೇ ಸಂದರ್ಭದಲ್ಲಿ ನೀರಾವರಿನೂ ಆಗಬೇಕು, ಪವರ್ ಪ್ರಾಜೆಕ್ಟ್ಸು ಆಗಬೇಕು. ಸೊ ಎಷ್ಟು ನಾವು ಪ್ರಯಾರಿಟಿ ಕೊಡ್ತೇವೋ, ಯಾವುದು ಪ್ರಮುಖವಾಗಿದೆ ಅದನ್ನು ಮಾಡುವಂಥ ಕೆಲಸ ಆಗುತ್ತೆ.